ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾ ಫೆಬ್ರವರಿ 7 ಸಾಮಾಜಿಕ ಸಂಘಟನೆಯಾಗಿದ್ದು ಭಾರತದ ಅಲ್ಪಸಂಖ್ಯಾತ ಮುಸ್ಲಿಮರು ಅದೇ ರೀತಿ ಸಮಾಜದ ಅವಕಾಶ ವಂಚಿತ ದಮನಿತ ದುರ್ಬಲ ವರ್ಗದ ಸಬಲೀಕರಣಕ್ಕಾಗಿ ಅವರ ಸಾಂವಿಧಾನಿಕ ಹಕ್ಕುಗಳಿಗಾಗಿ ಅವರ ನಾಗರಿಕ ಹಕ್ಕುಗಳಿಗಾಗಿ ಹೋರಾಡ್ತಾ ಇರುವಂತಹ ಒಂದು ಸಂಘಟನೆಯಾಗಿದ್ದು ಭಾರತದ ಸುಮಾರು 20ಕ್ಕಿಂತಲೂ ಮಿಕ್ಕಿದ ರಾಜ್ಯಗಳಲ್ಲಿ ಕೆಲಸ ಮಾಡ್ತಾ ಇರುವಂತಹ ಸಂಘಟನೆಯಾಗಿದೆ. 1993ರಲ್ಲಿ ಸಂಘಟನೆಯಾದಂತಹ ನ್ಯಾಷನಲ್ ಡೆವಲಪ್ಮೆಂಟ್ ಫ್ರಂಟ್, ಅದೇ ರೀತಿ 2000ರಲ್ಲಿ ತಮಿಳುನಾಡಿನಲ್ಲಿ ಹುಟ್ಟಿಕೊಂಡಂತಹ ಮನಿದ ನೀತಿ ಪಾಸರೆ, ಅದೇ ರೀತಿ 2004ರಲ್ಲಿ ಕರ್ನಾಟಕದಲ್ಲಿ ಹುಟ್ಟಿಕೊಂಡಂತಹ ಕರ್ನಾಟಕ ಫೋರಂ ಫಾರ್ ಡಿಗ್ನಿಟಿ, ಈ 3 ದಕ್ಷಿಣ ಭಾರತದ ರಾಜ್ಯಗಳಲ್ಲಿ ಕೆಲಸ ಮಾಡ್ತಾ ಇದ್ದಂತಹ ಈ 3 ಸಾಮಾಜಿಕ ಸಂಘಟನೆಗಳು 2007 ಫೆಬ್ರವರಿ 17ರಂದು ವಿಲೀನಗೊಂಡು ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾ ಎಂಬ ಹೆಸರಿನೊಂದಿಗೆ ಅಸ್ತಿತ್ವಕ್ಕೆ ಬಂತು. ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾ ಇವತ್ತು ಕರ್ನಾಟಕದ ಎಲ್ಲ ಜಿಲ್ಲೆಗಳಲ್ಲಿ ಶಾಖೆಗಳನ್ನು ಹೊಂದಿಕೊಂಡು ಸಾಮಾಜಿಕ ಸಮಸ್ಯೆಗಳಿಗೆ ಸ್ಪಂದಿಸಿ ಅಲ್ಪಸಂಖ್ಯಾತರು ಅದೇ ರೀತಿ ದಮನಿತ ವರ್ಗಗಳಿಗಾಗಿ ಅವರ ಹಕ್ಕುಗಳಿಗಾಗಿ ಹೋರಾಡ್ತಾ ಇರುವಂತಹ ಸಂಘಟನೆಯಾಗಿದೆ. ಈ ಸಂಘಟನೆಯ ಸಂದೇಶವನ್ನ ಸಮಾಜಕ್ಕೆ ನೀಡಬೇಕು, ಒಂದು ಉಜ್ವಲ ಭಾರತಕ್ಕೆ